ಶಿವಣ್ಣ ಒಂದು ನಿಮಿಷ. ನಾವು ಅಲ್ಲಿ ಕ್ರಿಕೆಟ್ ಆಡ್ತಿದ್ದೋ. ನಮ್ಮ ಬಾಲು ಇಲ್ಲಿಗೆ ಬಂದ್ಬಿಟ್ಟೈತೆ, ನಿಮ್ಮ ಬಾಲು ಅಲ್ಲಿಗೆ ಬಂದ್ಬಿಟ್ಟೈತೆ ನೋಡಿ. ಏಯ್, ನಿಮ್ಮ ಬಾಲ್ ಎಲ್ಲಿ ಕೊಡ್ರ ಶಿವು? ಅಂದ್ರೆ ಅಣ್ಣ ಹೊಡೆದಿದ್ದ ಬಾಲು ಅಷ್ಟು ದೂರ ಹೋಗಿದ್ಯಾ? ಹಾಗಾದ್ರೆ ನಾವು ಈ ಮ್ಯಾಚ್ ಗೆದ್ಬಿಟ್ವಾ? ಅತ್ತೆ 100 ಸಲ ಹೇಳಿದ್ರು ನನ್ನ ಮಗ ಸೋತಿಲ್ಲ ಅಂತ. ಶಿವು, ಶಾರದಕ್ಕ ಹೇಳ್ದಂಗೆ ಆ ತಾಯಿ ನಿನ್ನ ಕೈ ಬಿಡಲಿಲ್ಲ. ಇಡೀ ಜಗತ್ತೇ ನೀನು ಸೋತಿದ್ಯಾ ಅಂದ್ರು ನಿನ್ನ ತಾಯಿ ನಂಬಲಿಲ್ಲ. ಆ ಮಾತು ಸತ್ಯ ಆಗೋಯ್ತು. ಈ ಆಟದ ಮೈದಾನ ನಮ್ದಾಗೋಯ್ತು. ಆದ್ರೆ ಅಧ್ಯಕ್ಷ ಸ್ಥಾನ ಬಿಡಂಗಿಲ್ಲ. ಏನ್ ಮ್ಯಾನೇಜರ್ ಸಾಹೇಬ್ರೆ, ಅವತ್ತು ನಾವು ಹಳ್ಳಿ ಐಕ್ಳು ಆಡಿ ಏನ್ ದೇಶ ಪ್ರತಿನಿಧಿಸ್ಬಿಡ್ತೀವ ಅಂತ ಕೇಳಿದ್ರಲ್ಲ, ನೋಡಿದ್ರ ಅವತ್ತು ಸುರಾಗಿದ್ದ ಸವಾಲು ಇವತ್ತು ಅನುಭವನೇ ಇಲ್ದಿರೋ ನಾವುಗಳು ಆಟೊಂದು ಅನುಭವ ಇಲ್ವೋ ಈ ತಂಡ ಜೊತೆ ಆಡಿ ಅವ್ರನ್ನ ಸೋಲ್ಸಂಗಾಯ್ತು. ಇದೆಲ್ಲ ಆ ತಾಯಿ ಮಕ್ಕಳವ, ಅವಳು ನೋಡ್ತಾ ಇರ್ತಾಳೆ. ನನ್ನ ಅಧ್ಯಕ್ಷ ಪಟ್ಟ ಉಳಿತು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಹಳ್ಳಿ ಐಕ್ಳು ಮೈದಾನ ಉಳಿತಲ್ಲ, ಅದ್ ಸಾಕು, ಅದ್ ಸಾಕು. ನೀನ್ ಇಷ್ಟೆಲ್ಲ ಸ್ವೀಟಾಗಿ ಮಾತಾಡ್ಬೇಡ ಮಾವ. ಅವತ್ತಷ್ಟೆಲ್ಲ ಅಹಂಕಾರದಲ್ಲಿ ಮಾತಾಡ್ ಹೋದ್ರಲ್ಲ, ಇಂಥವ್ರಿಗೆ ಉತ್ತರ ಕೊಡದೆ ಹೋಗೋದು ನಮ್ಮಂಥ ಹೆಣ್ಮಕ್ಳ ಲಕ್ಷಣ ಅಲ್ಲ. ಏನ್ರಿ ಮ್ಯಾನೇಜರ್ ಸಾಹೇಬ್ರೆ, ಇಂಥ ತೀರ್ಥಕ್ಷೇತ್ರದಲ್ಲಿ ಕಸ ಹಾಕಿ ಮಕ್ಕಳಾಟಾಡೋ ಮೈದಾನನ ಕಿತ್ಕೊಂಡು ಹೋಗೋದಕ್ಕೆ ಬಂದ್ರಲ್ಲ. ಇವತ್ತು ಕಿತ್ಕೊಂಡಿರೋದು ನಾವು. ನಿಮ್ಮ ಮರ್ಯಾದೆನ, ನಿಮ್ಮ ಅಹಂಕಾರನ, ನಿಮ್ಮ ದುಡ್ಡಿನ ದರ್ಪನ. ಇಲ್ಲಿ ನೀವು ನಿಮ್ಮ ಟೀಮ್ ತಿರುಗಿ ನೋಡದೆ ಹೋಗ್ತಾ ಇರ್ಬೇಕು. ಹೋಗ್ತಾ ಇರಿ. ಅಕ್ಕ, ಗೆದ್ದಿದ್ ಖುಷಿಗೆ ಗೊರ್ಕೆ ಅಣ್ಣ ಮತ್ತೆ ಬಾಯ್ಸು ಅಣ್ಣ ನೆತ್ಲಿ, ನಾನು ನೀನು ಪಾರ್ವತ್ಗೆ ನೆತ್ತಣ. ಓಕೆ. ಗೊರ್ಕೆ ಅಣ್ಣ. ಸುಮ್ಮನೆ ಎತ್ಕೊಂಡು ಹೋಗೋದಲ್ಲ, ಊರ್ ತುಂಬಾ ಮೆರವಣಿಗೆ ಆಗ್ಬೇಕು. ಬನ್ನಿ ನಡೀರಿ, ಊರಿಗೆಲ್ಲ ಸ್ವೀಟ್ ಹಂಚ್ಬೇಕು. ಶಿವನಿಗೆ, ಶಿವನಿಗೆ. ಆಯ್ತಾಯ್ತು, ನೀವೆಲ್ಲರೂ ಶಿವಣ್ಣನ ಎತ್ಕೊಂಡು ಮೆರೆಸ್ತಾ ಹೋಗ್ತೀರಿ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಅತ್ತೆ ಹೋಗ್ತೀರಿ? ಏನ್ರಿ ವೀರಭದ್ರಯ್ಯನವ್ರೆ, ಏನೇನು ಪ್ಲಾನು, ಏನೇನು ಮೋಸ, ಅಬ್ಬಬ್ಬಬ್ಬಬ್ಬಬ್ಬ. ಆ ಅಂಪೈರು ನಿಮ್ಮ ಕೈನಲ್ಲೇ ಇದ್ರಲ್ವಾ? ಆದರೆ ನಾವು ದೇವ್ರ ಕೈನಲ್ಲಿದ್ವಿ. ಸತ್ಯ ನಮ್ಮ ಪರ ಇತ್ತು. ಇಷ್ಟೇ ನಿಮ್ಮ ಕತೆ. ನೀವು 100 ಪ್ಲಾನ್ ಹಾಕ್ಕೊಂಡು ಬಂದರೂ ನನ್ನ ಗಂಡನ ಅಲ್ಲಾಡ್ಸೋದಕ್ಕಾಗಲ್ಲ. ಇದು ನನ್ನ ಗಂಡನಿಗೆ ಅಧ್ಯಕ್ಷನಾಗಿ ಸಿಗ್ತಿರೋ ಮೊಟ್ಟ ಮೊದಲನೇ ಜಯ. ಇನ್ಮೇಲೆ ನೀವು ಸೋಲ್ ಎಣ್ಸೋದಕ್ಕೆ ತಯಾರಾಗಿ ಬರಲಾ ಡ್ಯಾಡಿ? ಆದಿಲಕ್ಷ್ಮಿಯೋ ಮಹಾಲಕ್ಷ್ಮಿಯೋ ವಾಣಿಯೋ ಕಾಣೆ ಓ ಎಂತ ಇದ್ಯಾಕವ್ವ ಬ್ಯಾಕ್ಗ್ರೌಂಡಿಂದ ಬರ್ತಾ ಇದೆಯೇ? ಸೀನಾ, ನನ್ನ ಕಂದನೆ, ಚಿನ್ನ ಬಂಗಾರಿಯೇ. ಯವ್ವ, ಏನಾಗೈತವ್ವ? ಚಿಂಗಮ್ನ ಆಗದಾಗ ನಾಲ್ಗೆ ನುಲ್ದಾಡ್ದಂಗೆ ನಿನ್ನ ನಾಲ್ಗೆ ನಾನು ನುಲ್ಕೊಂಡು ಬಾಯಿಗೆ ಬಂದಂಗೆ ಬೋಯ್ತಾ ಇದ್ದೆ. ಇವತ್ತು ನೋಡಿದ್ರೆ ಚಿನ್ನೆ ಬಂಗಾರಿಯೇ ಅಂತಿದ್ಯೆ. ಏನು ವಿಷಯ? ನಾನು ನಿಮ್ಮ ಅವ್ವಕ್ಕಲ್ಲ. ಅಯ್ಯೋ,
ಈ ಮ್ಯಾಟ್ರು ನನಗೆ ತುಂಬ ವರ್ಷದಿಂದಲೇ ಗೊತ್ತು. ಬೇರೆ ಏನಾದರೂ ಟ್ವಿಸ್ಟ್ ಇಟ್ಟಿದ್ರೆ ಹೇಳು, ಕೇಳಿಸ್ಕೊತೀನಿ. ಸೀನಾ, ಜಿಮ್ ಸೀನಾ, ಶ್ರೀನಿವಾಸ, ಅಯ್ಯೋ, ಈ ಎಲ್ಲನೂ ನನ್ನ ಹೆಸರೇ ಕಣವ. ಅದಕ್ಕೆ ಮತ್ತೆ ಕರಿತಿರೋದು. ಅಲ್ಲ, ನೀನೇ ಹೇಳು, ಆಗೆಲ್ಲ ನಿಮ್ಮಪ್ಪಯ್ಯ ನಿಂಗೆ ಹೆಂಗ್ ಹೊಡಿತಿದ್ದ? ಅಯ್ಯೋ, ಕಾಲಲ್ಲಿರೋದನ್ನ ಕೈಗೆ ತಕೊಂಡು ನಾಯಿ ಹೊಡೆದಂಗೆ ಹೊಡಿತಾ ಇದ್ದ. ಮೊಟ್ಟೆ ಜಾಸ್ತಿ ತಿಂದ್ರು ಕಷ್ಟ, ಅನ್ನ ಕಮ್ಮಿ ತಿಂದ್ರು ಕಷ್ಟ. ಅಲ್ವಾ ಅಲ್ವಾ? ಆಗೆಲ್ಲ ನಿಮ್ಮಪ್ಪಂಗೆ ಗೊತ್ತಾಗ್ದಂಗೆ ಒಂದೊಳಿಕ್ ಮೊಟ್ಟೆ ಇಟ್ಟು ನಿಂಗೆ ಔಸ್ಕೊಟ್ಟವ್ರು ಯಾರು? ಮಮ್ಮಿ. ನಿಮ್ಮಪ್ಪ ಮಂಡಿಗಂಟ ಶೂ ಹಾಕೊಳ್ಳೋರಲ್ಲ, ಅದನ್ನ ಕತ್ಕೊಂಡೋಗಿ ಅರಾಕೊಂಬಂದಿದ್ದಲ್ಲ, ಅವ ಕಂಬು ಕೊಟ್ಟು ಹೊಡಿಯುವಾಗ ಕಾಪಾಡಿದ್ಯಾರು? ತಾಯಿ. ನಿಮ್ಮಪ್ಪಯ್ಯ ನಿಂಗೆ ಹೊಡಿತಿದ್ರು ಅಂತವ ಅವ್ರ ಜೋಬಳಿಗೆ ಸಕ್ಕರೆ ತುಂಬಿ ಇರುವೆ ಮುತ್ಕೊಂಡಂಗೆ ಮಾಡಿದ್ದಲ್ಲ, ಆಗ ಮೆಣಸಿನ್ಕಾಯಿ ಘಾಟ್ ಹಾಕಿ ಉಲ್ಟುಲ್ಟ ನೇತಾಕಿದ್ರಲ್ಲ, ಆಗ ನಿನ್ ಕಾಪಾಡ್ದವ್ರು ಯಾರು? ನಾನು ಕಲ. ಸಾಕು ಕಣವ, ನೀನಿನ್ ಜಾಸ್ತಿ ಹೇಳ್ಬೇಡ. ನನ್ನಿಂದ ಏನಾಗ್ಬೇಕು ಹೇಳು, ಕೇಳ್ಬಿಡ್ತೀನಿ. ಅಯ್ಯೋ ನನ್ನ ಬಂಗಾರ. ಸೀನಾ, ಆ ಮೊಟ್ಟೆ ಮಾತ್ರ ಬೆಳಕಲ್ಲ. ಆ ಪಿಂಕಿ ಹೋದ್ರು ಒಪ್ಗಳು ಹೇಳು, ತೆಳ್ಗೆ ಬೆಳ್ಗೆ ಇರೋ ಇನ್ನೊಬ್ಳು ಯಾರನ್ನಾರ ಕರ್ಕೊಂಬ, ನಾನು ಒಪ್ಕೋತೀನಿ. ಸೀನಾ, ಈ ಇಂಟರ್ನೆಟ್ಟಲ್ಲಿ ಅದೇನೋ ಮ್ಯಾಟ್ರಿಮನಿ ಅಂತ ಬರುತ್ತಂತಲ್ಲ, ಅದಕ್ಕೆಲ್ಲ ಎಷ್ಟು ಖರ್ಚಾಗ್ತೈತೆ? ನಾನು ಕೊಡ್ತೀನಿ ಹೇಳು. ಅಲ್ಲಾರ ಹುಡುಕ್ಲಾ? ಯವ್ವೋ, ಏನ್ ಮಾತಾಡ್ತಿದ್ದೀನಿ ನೀನು? ಈಗ ಆಯ್ತದ ಇಲ್ವಾ ಹೇಳು. ಆಯ್ತವ, ನೀನು ಹೇಳ್ದಂಗೆ ಆಗಲಿ. ಆದರೆ ಈ ವಿಷಯ ಅಪ್ಪ ಹಿಂಗಾಗಲಿ ರಶ್ಮಿಗಾಗಲಿ ಗೊತ್ತಾಗಬಾರ್ದು. ಒಪ್ಕೊಂಬಿಟ್ಟ. ನೀನು ಏನು ತಲೆ ಕೆಡಿಸ್ಕೋಬೇಡ. ನಾನು ಇಷ್ಟು ದಿನ ನಿನ್ಗೆ ಹೆಂಗೆ ಬೈಕೊಂಡು ಓಡಾಡ್ತಿದ್ನೋ ಹಂಗೆ ಓಡಾಡ್ಬಿಡ್ತೀನಿ. ಆದರೆ ತೆಳ್ಗೆ ಬೆಳ್ಗೆ ಇರೋ ಹುಡ್ಗಿನ ಕರ್ಕೊಂಬರೋದು ಮಾತ್ರ ಮರಿಬೇಡ. ಆಯ್ತವ. ಬಾ, ನನಗೆ ಈಗ ಉಸಿರು ಬಂದಂಗಾಯ್ತು. ಸೀನಾ, ಒಳ್ಳೆ ನಾಟಿ ಕೋಳಿ ಕೊಯ್ದು ಚಾಪ್ಸ್ನೂ ಸಾರ್ನೂ ಮಾಡಿಬಿಡ್ತೀನಿ. ಮುದ್ದೆ ಬೇಕಾ ಚಪಾತಿ ಬೇಕಾ ಹೇಳ್ಬಿಡು. ಸರಿನವ, ಆಯ್ತು.